ನಮಸ್ಕಾರ. ವಾರ್ತೆಗಳು ಓದುತ್ತಿರುವವರು ವನಜ. ಅಪಾರ ಅಪಹಾಸ್ಯಕ್ಕೆ ಗುರಿಯಾಗಿರುವ ಬೋಳು ತಲೆಗಳು ತಮ್ಮ ಮನದಾಳದ ವೇದನೆಯನ್ನು ಹಾಡಾಗಿ ಹಂಚಿಕೊಂಡಿದ್ದಾರೆ. ಆಧುನಿಕ ಮಹಿಳೆಯರಿಗೆ ಮನವಿಯಾಗಿ ಅರ್ಪಿಸಿರುವ ಈ ಶೋಕಗೀತೆಯು ಕರುಣಾಜನಕವಾಗಿದೆ. ಬನ್ನಿ ಕೇಳೋಣ ಬೋಳು ಮಕ್ಕಳ ಗೋಳು. ಮೋಡನ್ನು ಲೇಡೀಸ್ಗೆ ಮನವಿಯ ತಂದಿರುವೆ, ಕೇಳಿ ನೋಡ್ರಿ ಸ್ವಲ್ಪ ಕಿವಿ ಕೊಡ್ರಿ, ಕೇಳಿ ನೋಡ್ರಿ ಸ್ವಲ್ಪ ಕಿವಿ ಕೊಡ್ರಿ. ನಾನಾಗಿ ಹೇರ್ಲೆಸ್ಸು ಬದುಕಾಯ್ತು ಜಾಯ್ಲೆಸ್ಸು, ಕೇಳಿ ನೋಡ್ರಿ ಸ್ಯಾಡ್ ಸ್ಟೋರಿ ಕಣ್ರಿ, ಕೇಳಿ ನೋಡ್ರಿ ಸ್ವಲ್ಪ ಕಿವಿ ಕೊಡ್ರಿ. ನನ್ನ ಕೂದಲನು ನಾನೇ ಕೀಳಲಿಲ್ಲ, ತಾನಾಗಿ ಉದುರಿದ್ರೆ ನಾನೇನು ಮಾಡೋದು. ರೂಪರಾಶಿಯನು ಕೇಶರಾಶಿಯನು ಭಗವಂತ ಕೊಡದಿದ್ರೆ ಇನ್ಯಾರ್ನ ಕೇಳೋದು. ಮಾಡರ್ನು ಲೇಡೀಸ್ಗೆ ಮನವಿಯ ತಂದಿರುವೆ, ಕೇಳಿ ನೋಡ್ರಿ ಸ್ವಲ್ಪ ಕಿವಿ ಕೊಡ್ರಿ, ಕೇಳಿ ನೋಡ್ರಿ ಸ್ವಲ್ಪ ಕಿವಿ ಕೊಡ್ರಿ. ಉದುರಿರುವ ಕೂದಲ ಕಡೆ ನೋಡದಿರಿ, ನಿರ್ಮಲ ಮನಸ್ಸಿನ ಕಡೆ ನೋಡಿ ನಮ್ಮನ್ನು ಸ್ವೀಕರಿಸಿ. ಇದು ಬೋಳು ಮಕ್ಕಳ ಮನವಿ. ಈ ಮನವಿಗೆ ಮಾಡರ್ನ್ ಲೇಡೀಸ್ ಸಂಘದ ಅಧ್ಯಕ್ಷೆ ಮಿಸ್ ಮಧುಮತಿಯವರು ನೀಡಿದ ಉತ್ತರ ನೇರ, ದಿಟ್ಟ, ಗಂಭೀರ. ಅರ್ಜೆಂಟು ಮೋಡಲಿ ಅಂಕಲ್ಲು ಅನ್ನದಿರಿ, ನೋಯುತ್ತೆ ಎಲ್ಲೆಲ್ಲೋ ಡಿಪಾಗಿ. ಕೂದಲೊಂದಿರದಿರೆ ಆಸೆಗಳು ಸಾಯುವವೆ, ಕಾಣ್ಬೇಡಿ ನಮ್ಮನ್ನು ಚಿಪಾಗಿ. ನುಣುಪಾದ ತಲೆಗಿಂತ ನಯವಿಹುದು ನನ್ನ ಹೃದಯ, ಒಳ ಬಂದು ದಯವಿಟ್ಟು ನೋಡುವೆಯ ಓ ಪ್ರಿಯ. ಭಗವಂತನು ಕೂಡ ಬಾಳೆ, ಈ ಭೂಮಿನೇ ಅವನ ಬುರುಡೆ. ಭಗವಂತನು ಕೂಡ ಬಾಳೆ, ಈ ಭೂಮಿನೇ ಅವನ ಬುರುಡೆ. ಮಾಡರ್ನು ಲೇಡೀಸ್ಗೆ ಮನವಿಯ ತಂದಿರುವೆ, ಕೇಳಿ ನೋಡ್ರಿ ಸ್ವಲ್ಪ ಕಿವಿ ಕೊಡ್ರಿ, ಕೇಳಿ ನೋಡ್ರಿ ಸ್ವಲ್ಪ ಕಿವಿ ಕೊಡ್ರಿ. ಒಂದು ಮೊಟ್ಟೆಯ ಕಥೆ, 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 ಒಂದು ಮೊಟ್ಟೆಯ ಕಥೆ.